ಇವತ್ತು ನಾನು ಹೇಳೋಕ್ಕೆ ಹೋಗುತ್ತಿರುವ ಕತೆ ಒಂದು ಸಾಮಾನ್ಯ ಕತೆ ಅಲ್ಲ. ಇದು ಶುರುವಾಗುತ್ತೆ ಎಲ್ಲರೂ ಮಲಗಿರುವ ಸಮಯದಲ್ಲಿ. ರಾತ್ರಿ 2 ಗಂಟೆ ಮೇಲಿನ ಸಮಯ. ಕೆಲವರು ಹೇಳ್ತಾರೆ, ಈ ಸಮಯದಲ್ಲಿ ನಿಮ್ಮ ಕಣ್ಣು ಅಚಾನಕ್ ತೆರೆಯಿದ್ರೆ ಯಾರೋ ನಿಮ್ಮನ್ನು ನೋಡ್ತಾ ಇರಬಹುದು ಅಂತ. ಇವತ್ತು ನಾನು ಹೇಳುವ ಕತೆ ಒಂದು ಹಾಸ್ಟೆಲ್ ರೂಮ್ ಕತೆ ಮಾತ್ರ ಅಲ್ಲ. ಇದು ಪ್ರತಿ ರಾತ್ರಿ ಬರುವ ಒಂದು ಸಾಮಾನ್ಯದ ಕತೆ. ರಾತ್ರಿ 2:17. ನೀವು ಯಾವಾಗಾದರೂ ಈ ಸಮಯದಲ್ಲಿ ಹೇಳಿದರೆ ಬಹುಶಃ ನೀವು ಒಬ್ಬರೇ ಇರಲ್ಲ. ಇದು ರಾತ್ರಿ 2:17. ಇದು ಅನನ್ಯ ಅಂತ ಹೆಸರು ಇರುವ ಹುಡುಗಿಯ ಕತೆ. ಅನನ್ಯ 21 ವರ್ಷ, ಕಾಲೇಜ್ ಸ್ಟೂಡೆಂಟ್ ಮತ್ತು ಹಾಸ್ಟೆಲ್ನ ಒಂದು ಚಿಕ್ಕ ರೂಮಲ್ಲಿ ಒಬ್ಬಳೇ ಇರುತ್ತಿದ್ದಳು. ಒಂದು ರಾತ್ರಿ ಗಂಟೆ ಇತ್ತು 2:17. ಅವಳು ಕಣ್ಣು ಅಚಾನಕ್ ತೆರೆಯಿತು. ಏನು ಕಾರಣ ಗೊತ್ತಿಲ್ಲ, ಆದರೆ ಯಾರೋ ಅವಳನ್ನು ನೋಡ್ತಾ ಇದ್ದಾರೆ ಅಂತ ಫೀಲಿಂಗ್ ಬಂತು. ರೂಮ್ ಫುಲ್ ಡಾರ್ಕ್ ಇತ್ತು. ಕಿಟಕಿಯಿಂದ ಸ್ವಲ್ಪ ಚಂದಿರ ಬೆಳಕು ಬರ್ತಾ ಇತ್ತು. ಅವಳು ಫೋನ್ ತೆಗೆದು ಸ್ಕ್ರೀನ್ ನೋಡಿದ್ಲು. 2:17. ಅಚಾನಕ್ ಕಾರಿಡಾರಲ್ಲಿ ಅಂತ ಶಬ್ದ. ಯಾರೋ ನಿಧಾನವಾಗಿ ನಡೀತಾ ಇದ್ದಾರೆ ಹಾಗೆ. ಸ್ಟೆಪ್ಸ್ ಬಂದು ನಿಂತವು. ಅವಳು ರೂಮ್ ಮುಂದೆ 2 ನಿಮಿಷ ಸೈಲೆಂಟ್. ಯಾರೋ ಡೋರ್ ನಾಕ್ ಮಾಡ್ತಿದ್ದಾರೆ ಹಾಗೆ. ಅನನ್ಯ ಹೃದಯ ಜೋರಾಗಿ ಧಡಕ್ ಅಂತ ಇತ್ತು. ಇಷ್ಟು ಸಮಯದಲ್ಲಿ ಯಾರು? ಹಾಸ್ಟೆಲ್ ರೂಲ್ ಪ್ರಕಾರ 2 ಗಂಟೆ ಮೇಲೆ ಯಾರೂ ಹೊರಗಡೆ ಬರಲ್ಲ. ಅವಳು ಸ್ಲೋ ಆಗಿ ಬೆಡ್ಡಿಂದ ಎದ್ದು ಡೋರ್ ಹತ್ತಿರ ಹೋಗಿ ಕೇಳಿದ್ಲು, ಯಾರು? ಯಾವುದೇ ಉತ್ತರ ಇಲ್ಲ. ಇನ್ನೊಂದು ಸರಿ ನಾಕ್, ಈಗ ಸ್ವಲ್ಪ ಜೋರಾಗಿ. ಅವಳು ಭಯದಿಂದ ಪೀಪ್ ಹೋಲ್ ಇಂದ ನೋಡಲು ಟ್ರೈ ಮಾಡಿದ್ಲು. ಕಾರಿಡಾರ್ ಅಲ್ಲಿ ಕಂಪ್ಲೀಟ್ ಖಾಲಿ. ಆದ್ರೆ ಅವಳು ನೋಡಿದ್ಲು, ಡೋರ್ ಕೆಳಗೆಯಿಂದ ಉದ್ದ ಕರಿ ಕೂದಲು ನೆಲದ ಮೇಲೆ ಹೋಗ್ತಾ ಇದ್ದವು. ಯಾರೋ ಉಲ್ಟಾ ನಿಂತಿರುವ ಹಾಗೆ. ಅನನ್ಯ ಕುತ್ತಿಗೆ ಒಣಗಿತು. ಅವಳು ಹಿಂದಕ್ಕೆ ಹೋಗೋಕೆ ಟ್ರೈ ಮಾಡಿದ್ಲು. ಅಚಾನಕ್ ಫೋನ್ ವೈಬ್ರೇಟ್ ಆಯ್ತು. ಅನ್ನೋನ್ ನಂಬರಿಂದ ಮೆಸೇಜ್, ಬಾಗಿಲು ತೆಗೆಯಬೇಡ. ಅವಳಿಗೆ ಶಾಕ್ ಆಯ್ತು. ಮತ್ತೆ ಮೆಸೇಜ್ ಬಂತು, ಅದು ನಾನು ಅಲ್ಲ. ಅನನ್ಯ ತಕ್ಷಣ ಅವಳ ಫ್ರೆಂಡ್ ರಿಯಾಗೆ ಕಾಲ್ ಮಾಡಿದ್ಲು. ರಿಯಾ ಫೋನ್ ಪಿಕಪ್ ಮಾಡಿದ ತಕ್ಷಣ ಹೇಳಿದ್ಲು, ನೀನು ಸರಿ ಇದ್ದೀಯಾ? ಅನನ್ಯ ಶಾಕ್ ಆಯ್ತು. ನಿನ್ಗೆ ಹೇಗೆ ಗೊತ್ತು? ರಿಯಾ ಧ್ವನಿ ಕಂಪಿಸ್ತಾ ಇತ್ತು. ಅನನ್ಯ, ನಾನು ಈಗ ನಿನ್ನ ರೂಮ್ ಹೊರಗೆ ನಿಂತಿದ್ದೇನೆ. ಅನನ್ಯ ಬಾಡಿ ಫುಲ್ ಕೋಲ್ಡ್ ಆಯ್ತು. ಸುಳ್ಳು ಹೇಳ್ಬೇಡ, ಇಲ್ಲಿ ಯಾರೋ ಇದ್ದಾರೆ. ರಿಯಾ ಸ್ಲೋ ಆಗಿ ಹೇಳಿದ್ಲು, ನಾನು ಗ್ರೌಂಡ್ ಫ್ಲೋರಲ್ಲಿ ಇದ್ದೇನೆ, ಮೇಲೆ ಬಂದಿಲ್ಲ. ಫೋನ್ ಕೈಯಿಂದ ಬಿದ್ದು ಹೋಯ್ತು. ಆ ಸಮಯದಲ್ಲಿ ಡೋರ್ ಕೆಳಗೆ ಇದ್ದ ಕೂದಲು ನಿಧಾನವಾಗಿ ಒಳಗೆ ಬರೋಕೆ ಶುರು ಆಯ್ತು. ನೆಲದ ಕೆಳಗೆಯಿಂದ ಯಾರೋ ಒಳಗೆ ಬಂದ ಹಾಗೆ. ರೂಮ್ ಲೈಟ್ ಆನ್ ಆಫ್ ಆಗೋಕೆ ಶುರು ಆಯ್ತು. ಫೋನ್ ಸ್ಕ್ರೀನ್ ನೋಡಿದ್ಲು. ಟೈಮ್ ಮತ್ತೆ ಚೇಂಜ್ ಆಯ್ತು. 2:17. ಟೈಮ್ ಲೂಪ್ ಆಗಿದ ಹಾಗೆ. ಡೋರ್ ಸ್ಲೋ ಆಗಿ ಓಪನ್ ಆಗ್ತಾ ಇತ್ತು. ಅನನ್ಯ ಕಿರುಚೋಕೆ ರೆಡಿ ಆಗಿದ್ಲು. ಆದ್ರೆ ಕಂಪ್ಲೀಟ್ ಡಾರ್ಕ್ನೆಸ್. ಬೆಳಗಿನ ಸಮಯದಲ್ಲಿ ಹಾಸ್ಟೆಲ್ ಗಾರ್ಡ್ಗೆ ಒಂದು ರೂಮ್ ಡೋರ್ ಓಪನ್ ಆಗಿ ಸಿಕ್ಕಿತು. ರೂಮ್ ನಂಬರ್ 217. ಒಳಗೆ ಎಲ್ಲವೂ ನಾರ್ಮಲ್. ಆದ್ರೆ ಮಿರರ್ ಮೇಲೆ ರಕ್ತದಿಂದ ಬರೆಸಿದ ಹಾಗೆ. ಮತ್ತು ಅನನ್ಯ ಯಾವತ್ತೂ ಸಿಕ್ಕಲಿಲ್ಲ. ನಿಮಗೆ ಈ ಕತೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ಯಾಕಂದ್ರೆ ನೆಕ್ಸ್ಟ್ ಕತೆ ನಿಮ್ಮ ಊರಿನ ಆಗಿರಬಹುದು. ಇನ್ನೂ ಹೆಚ್ಚು ಭಯಾನಕ ಮತ್ತು ಮಿಸ್ಟೀರಿಯಸ್ ಕತೆಗಳು ಬೇಕಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನ ಮರಿಬೇಡಿ. ಯಾಕೆ ಅಂದ್ರೆ ಇಲ್ಲಿ ಪ್ರತಿ ರಾತ್ರಿ ಒಂದು ಕತೆ ಜೀವನವಾಗುತ್ತೆ. ಮತ್ತೆ ಸಿಗೋಣ ಇನ್ನೊಂದು ರಾತ್ರಿ ಇನ್ನೊಂದು ಕತೆ ಜೊತೆ. ಮಲಗುವ ಮುಂಚೆ ಡೋರ್ ಚೆಕ್ ಮಾಡೋದು ಮರಿಬೇಡಿ.